करोड़ों लोगों का दुआ मिलेगा। अगर आप विरोध करोगे, चंद लोगों ने पूरा वक्फ बोर्ड को कब्जा करके रखा हुआ है। और आम मुसलमान लोगों को जो न्याय इंसाफ नहीं मिला उसको सही करने के लिए ये बिल लाया गया है। इतिहास में ವಕ್ಫ್ ಮಸೂದೆ ನಿನ್ನೆ ಮಂಡನೆಯಾಗಿದೆ, ತಿದ್ದುಪಡಿ ಅಂದರೆ ಅಮೆಂಡ್ಮೆಂಟ್ ಮಂಡನೆಯಾಗಿದೆ. ಕಿರಣ್ ರಿಜಿಜು ಇದನ್ನು ಮಂಡಿಸಿದ್ದಾರೆ. ಯಾಕೆ ಇದು ಇಷ್ಟು ಪ್ರಮುಖವಾಗಿತ್ತು ಅಂತ ಹೇಳಿದರೆ, ನಿಮಗೆ ಒಂದು ಕರ್ನಾಟಕದ ಉದಾಹರಣೆಯನ್ನೇ ಕೊಡ್ತೀನಿ. ಕರ್ನಾಟಕದ ವಿಧಾನಸೌಧ ಏನಿದೆಯಲ್ಲ, ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಯಾವ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡ್ತಾ ಇದ್ದಾರೋ, ವಿಧಾನಸಭೆ ಅಧಿವೇಶನ ಆಗುತ್ತೋ, ಕರ್ನಾಟಕದ ಶಕ್ತಿ ಕೇಂದ್ರ ಅಂತ ಏನು ಕರೀತಾರೋ, ಕೆಂಗಲ್ ಹನುಮಂತಯ್ಯ ಏನು ಕಟ್ಟಿದಾರೋ, ಆ ವಿಧಾನಸೌಧ ಕೂಡ ವಕ್ಫ್ ಆಸ್ತಿ ಅಂತೆ. ಆ ವಿಧಾನಸೌಧವನ್ನು ಕೂಡ ಬಿಟ್ಟುಕೊಡ್ಬೇಕು ಸರ್ಕಾರದವರು. ಒಪ್ಕೊಂಡ್ರೆ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ದಾವೆ ಹೂಡಿ ಇದು ವಕ್ಫ್ ಆಸ್ತಿ, ಇದು ವಕ್ಫ್ ಆಸ್ತಿ ಅಲ್ಲ ಅಂತ ನೀವು ಪ್ರೂವ್ ಮಾಡಿ ಅಂದರೆ ಸರ್ಕಾರ ತಾವೇ ಪ್ರೂವ್ ಮಾಡೋಕ್ಕೆ ಹೊರಡಬೇಕು. ಇಲ್ಲಪ್ಪ ಇದು ವಕ್ಫ್ ಆಸ್ತಿ ಅಲ್ಲ, ಇದು ಸರ್ಕಾರ ಇಲ್ಲಿ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ರು, ಇದು ಖಾಲಿ ಜಾಗ ಇತ್ತು, ಯಾವುದೇ ರೀತಿಯಲ್ಲಿ ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು, ಇದು ವಕ್ಫ್ದ ಅಲ್ಲ ಅಂತ ಸರ್ಕಾರ ದಾಖಲೆಗಳು ಕೊಟ್ಟು ತಮ್ಮ ಏನು ಲಾಯರ್ ಇರ್ತಾರಲ್ಲ ಅವರ ಮುಖಾಂತರ ಸರ್ಕಾರ ಇದನ್ನು ಪ್ರೂವ್ ಮಾಡಬೇಕು. ಅಷ್ಟರ ಮಟ್ಟಿಗೆ ವಕ್ಫ್ ಸ್ಟ್ರಾಂಗ್ ಆಗಿದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸಿಕ್ಕಿರುವಂಥ ಪ್ರಾವಿಷನ್ ಅಂತದ್ದು 1995 ಪಿ ವಿ ನರಸಿಂಹರಾವ್ ಅವರು ಕೊಟ್ಟಂತಹ ಆ ಆರ್ಟಿಕಲ್ 40 ಬರುವಂಥದ್ದು, ಅಂದರೆ ಈ ವಕ್ಫ್ ಆ್ಯಕ್ಟ್ 40 ಬರುವಂಥದ್ದು, ಯಾವುದೇ ಸ್ಥಳವನ್ನು ವಕ್ಫ್ ತನ್ನದು ಅಂತ ಅದು ತನ್ನದು ಅಂತ ಹೇಳಿ ಅಲ್ಲಿ ಹಕ್ಕು ಸಾಧಿಸಿದರೆ ಆ ಸ್ಥಳ ಯಾರದ್ದಾಗಿತ್ತೋ ಅವನು ಪ್ರೂವ್ ಮಾಡಬೇಕು, ಇದು ವಕ್ಫ್ದ ಅಲ್ಲಪ್ಪ ಇದು ನನ್ನದು ಅಂತ ಅವನು ಒದ್ದಾಡಿಕೊಂಡು ಪ್ರೂವ್ ಮಾಡಬೇಕು. ಅವನೊಬ್ಬ ಲಾಯರ್ ಇಟ್ಟು ಅವನು ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕಂದಾಯ ಇಲಾಖೆಯಲ್ಲಿ ಹುಡುಕಿ ಅವ್ರ ಹತ್ರ ಎಲ್ಲ ಹಿಂದಿಂದು 100 ವರ್ಷ ಹಿಂದಿನ ದಾಖಲೆಗಳೆಲ್ಲ ತೊಗೊಂಬಂದು ಇದು ನಮ್ಮ ಅಪ್ಪಂದಾಗಿತ್ತು, ನನ್ನ ಅಜ್ಜಂದಾಗಿತ್ತು ಅಂತ ಅವನು ಪ್ರೂವ್ ಮಾಡಿಕೊಂಡ್ರೆ ಮಾತ್ರ ಅದು ಅವನ ಆಸ್ತಿ. ಇಲ್ಲ ಅಂದರೆ ವಕ್ಫ್ ಯಾವ ಆಸ್ತಿಗೆ ಬೇಕಾದರೂ ಕಣ್ಣು ಹಾಕಬಹುದು. ಹಾಗೆಯೇ ವಿಧಾನಸೌಧಕ್ಕೂ ಕೂಡ ಅವರು ಕಣ್ಣಿಟ್ಟಿದ್ರು. ವಿಧಾನಸೌಧ ನಮ್ಮದು, ಆದರೂ ನಾವು ಅದ್ರ ಮೇಲೆ ದಾವೆ ಹೂಡಲ್ಲಪ್ಪ, ಅದನ್ನು ಬಿಟ್ಬಿಟ್ಟಿದ್ದೀವಿ, ಅದು ನಿಮ್ಮದು ಅಂತ ಇಟ್ಕೊಳ್ಳಿ, ಸುಮ್ಮನೆ ಸರ್ಕಾರದಲ್ವಾ ಅದು ಅಂಥೇಳಿ. ಇದು ನಾನು ಹೇಳ್ತಾ ಇರೋದಲ್ಲ, ವಕ್ಫ್ನ ಕರ್ನಾಟಕ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಶಫಿ ಸಾದಿ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ನಾವು ನಿಮ್ಮ ಮೇಲೆ ಯಾವುದೇ ರೀತಿಯ ದಬ್ಬಾಳಿಕೆ ಮಾಡೋದಿಲ್ಲ, ನಾವು ಬಿಟ್ಟಿದ್ದೀವಿ, ನೀವು ಅದರಲ್ಲಿ ಆರಾಮಾಗಿರಿ ಅಂತ ವಕ್ಫ್ ಬೋರ್ಡ್ ಹೇಳ್ತಾ ಇರೋದು. ಇದನ್ನೇ ನಿನ್ನೆ ಮಧ್ಯಪ್ರದೇಶ್ ಹೈಕೋರ್ಟ್ನಲ್ಲಿ ಅಹಲುವಾಲಿಯಾ ಅವರು ಕೇಳಿದ್ದು ಜಡ್ಜು, ಏನು ಬೇಕಾದೆಲ್ಲ ತೊಗೊಂಡೋಗ್ತಾ ಇದ್ದೀರಾ ನೀವು, ನಿಮ್ಮ ನಾಳೆ ತಾಜ್ ಮಹಲ್ ನಮ್ಮದು ಅಂತೀರಾ, ಆಮೇಲೆ ರೆಡ್ ಫೋರ್ಟು ಕೂಡ ನಮ್ಮದು ಅಂತೀರಾ, ಅದೆಲ್ಲ ತಗೋಬಿಡಿ, ನೀವು ಯಾವುದಕ್ಕೆ ಬೇಕಾದ್ರೂ ಹಕ್ಕು ಸಾಧಿಸೋದು, ಇದು ನಮ್ಮದು ಅನ್ನೋದು ಅದನ್ನು ತಗೊಂಡೋಗೋದು. ಹಾಗೆಲ್ಲ ಆಗಲ್ಲ. ಇದು ದೇಶದ ಆಸ್ತಿ. ದೇಶದ ಕೆಲವೊಂದು ಸ್ಮಾರಕಗಳೇನಿದೆ, ಕೆಲವೊಂದು ಐತಿಹಾಸಿಕ ಸ್ಥಳಗಳೇನಿದೆ, ದೇಶ ಅದನ್ನು ತನ್ನದು ಅಂತ ಏನು ಸಂರಕ್ಷಿಸಿ ಇಟ್ಟಿದೆಯೋ ಅದು ದೇಶದ ಆಸ್ತಿ. ಅದೆಲ್ಲ ಈಗ ವಿಧಾನಸೌಧವನ್ನು ವಕ್ಫ್ ಬೋರ್ಡ್ದು ಅಂತ ಬಿಟ್ಬಿಡೋಕ್ಕಾಗತ್ತಾ? ಅದು ವಕ್ಫ್ ಬೋರ್ಡ್ ತನ್ನ ಮುಖ್ಯ ಕಚೇರಿ ಮಾಡ್ಕೊಳುತ್ತೆ ವಿಧಾನಸೌಧನ. ಎಲ್ಲಿ ಸಿದ್ದರಾಮಯ್ಯನವರು, ಎಲ್ಲಿ ಡಿ ಕೆ ಶಿವಕುಮಾರ್, ಎಲ್ಲಿ ವಿರೋಧ ಪಕ್ಷದ BJP JDSನವರೆಲ್ಲ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾರೋ, ರಾಜ್ಯದ ಶಕ್ತಿ ಕೇಂದ್ರನೋ, ಅದನ್ನು ತಂದು ಅಂತ ವಕ್ಫ್ ಬೋರ್ಡ್ ಹೇಳಿ ಬಿಟ್ಟುಕೊಟ್ರೆ ವಕ್ಫ್ ಬೋರ್ಡ್ನವ್ರಿಗೆ ಏನಾಗಬೇಕು? ಇವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗಿತ್ತು ಇಲ್ಲಿವರೆಗೂ. ಆದರೆ ವಕ್ಫ್ ಬೋರ್ಡ್ನವರು ಯಾವುದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಅದು ನಮ್ಮದು, ಅದು ನಮ್ಮದು, ಅದು ನಮ್ಮದು ಇಷ್ಟು ಹೇಳಿದರೆ ಸಾಕು. ಹೀಗಾಗಿ ಈ ಕಾನೂನಿಗೇನೆ ತಿದ್ದುಪಡಿ ತರ್ತಿರೋದು. ಇದಕ್ಕೇನೆ ತುಂಬ ಅಲರ್ಟ್ ಆಗಿ ಸರ್ಕಾರಗಳು, ಅಂದರೆ ಈ ಯಾವ ಸರ್ಕಾರಗಳು ಇದನ್ನು ಓಲೈಕೆ ಮಾಡ್ಕೊಂಡು ಬಂದಿತ್ತೋ, ಕಾಂಗ್ರೆಸ್ಸನ್ನು ಯಾಕೆ BJPಯವರು ಪದೇ ಪದೇ ನೀವು ಮುಸ್ಲಿಂ ಓಲೈಕೆ ಮಾಡ್ತೀರಾ, ಮುಸ್ಲಿಮರಿಗೆ ಎಲ್ಲ ರೀತಿ ಪ್ರಾವಿಷನನ್ನು ಕೊಟ್ಟಿದ್ದೀರಾ, ಅದೇ ನೀವು ಬಹುಸಂಖ್ಯಾತ ಹಿಂದೂ ಧರ್ಮದವರಿಗೆ ಯಾವುದೇ ಪ್ರಾವಿಷನ್ ಕೊಟ್ಟಿಲ್ಲ. ಈಗ ಇದರಲ್ಲೇ ಒಂದು ಉದಾಹರಣೆಯನ್ನು ಹೇಳೋದಾದರೆ, ಯಾರು ವಕ್ಫ್ ಆಸ್ತಿ, ಇಷ್ಟು ಆಸ್ತಿ ಶುರುವಾಗಿದ್ದು ಎಲ್ಲಿಂದ ಅಂದರೆ
ಅದು 1990-95 ವೇಳೆಯಲ್ಲಿ 1,00,000 ಸಮಥಿಂಗ್ ವಕ್ಫ್ ಆಸ್ತಿ ಇತ್ತು ಇಡೀ ದೇಶದಲ್ಲಿ. ಅದು ಈಗ 9 ಲಕ್ಷದವರೆಗೂ ಹೋಗಿದೆ. ಅಂದರೆ ಇದೇ ರೀತಿ ವಕ್ಫ್ ಅವರು ಇದು ನಮ್ಮದು ಅಂತ ಹೇಳಿ ಅಲ್ಲಲ್ಲಿ ದಾವೆ ಹೂಡೋದು, ಅಲ್ಲಿ ಎದುರು ಇರ್ತಾನಲ್ಲ ಯಾರು ತನ್ನದು ಅಂತ ಪ್ರೂವ್ ಮಾಡ್ಕೋಬೇಕೋ ಅವನು ವೀಕ್ ಇದ್ದರೆ ಆ ಆಸ್ತಿ ವಕ್ಫಾಗ ಆಗ್ತಾಯಿತ್ತು. ಆ ರೀತಿಯಲ್ಲಿ ಈ ವಕ್ಫ್ ಆಸ್ತಿ ಬಂದಿದ್ದು ಹೇಗೆ? ಈ ವಕ್ಫ್ ಆಸ್ತಿ ಆರಂಭದಲ್ಲಿ ಬಂದಿದ್ದು ಬಹಳಷ್ಟು ಆಸ್ತಿ ಯಾವಾಗ ದೇಶ ವಿಭಜನೆ ಆಯಿತು 1947ರಲ್ಲಿ ಒಂದಷ್ಟು ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದರು, ಅದು ಮುಸ್ಲಿಂ ದೇಶ ಅಂತ ಅಲ್ಲಿಗೆ ಹೋದರು. ಅವರು ಇಲ್ಲಿ ತಮ್ಮ ಆಸ್ತಿ ಏನಿತ್ತು ಅದನ್ನು ವಕ್ಫ್ ಬೋರ್ಡ್ಗೆ ಹಸ್ತಾಂತರಿಸಿ ಹೋದರು. ವಕ್ಫ್ ಬೋರ್ಡ್ 1920ರಲ್ಲಿ ಆರಂಭ ಆಯಿತು. ಅದಕ್ಕೆ 51ರಲ್ಲಿ ಜವಾಹರ್ಲಾಲ್ ನೆಹರು ಹೆಚ್ಚಿನ ಶಕ್ತಿಯನ್ನು ತುಂಬಿದರು, ಅದನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಬಿಟ್ಟರು. ಅದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿದ್ದು ಒನ್ಸ್ ಅಗೇನ್ ಕಾಂಗ್ರೆಸ್ PV ನರಸಿಂಹರಾವ್ ಅವರ ಸರ್ಕಾರ. ಇದೇ PV ನರಸಿಂಹರಾವ್ ಅವರಿಗೆ BJP ಕಳೆದ ಬಾರಿ ಭಾರತ ರತ್ನವನ್ನು ಕೊಡ್ತು. ಅಂದರೆ PV ನರಸಿಂಹರಾವ್ ಕಾಲದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿತ್ತು ಬಿಡಿ, ಅದನ್ನು ಕೂಡ ಹಿಂದೆ ಹೇಳಿದ್ದೀವಿ ನಾವು. ಏನು ಈ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇದೆಲ್ಲದರ ಹಿಂದೆ ಇದ್ದಂಥದ್ದು PV ನರಸಿಂಹರಾವ್ ಸರ್ಕಾರ. ಆವಾಗಿದ್ದಂಥ ಹಣಕಾಸು ಸಚಿವ ಮನಮೋಹನ್ ಸಿಂಗ್ ಅವರು. ಹಾಗಾಗಿ ಅದು ಒಂದು ಅಭಿವೃದ್ಧಿ ಒಂದು ಕಡೆ ಆದರೆ, ಈ ರೀತಿಯ ಒಂದು ದೊಡ್ಡ ಆ ಕಾನೂನಿನ ವಿಚಾರದಲ್ಲಿ ಈ ವಕ್ಫ್ ಕಾನೂನು ಏನಿದೆ, ವಕ್ಫ್ ಕಾಯ್ದೆ 40 ಏನಿದೆ, ಇದರಲ್ಲಿ ಇದರಲ್ಲಿ ನೀತಿನೇ ಇಲ್ಲ ಅಂತ ಅನಿಸೋ ಮಟ್ಟಿಗೆ ವಕ್ಫ್ ಯಾವುದಾದ್ರೂ ಜಾಗ ತನ್ನದು ಅಂತ ಹೇಳಿದರೆ ಆ ಜಾಗವನ್ನು ಬಿಟ್ಕೊಟ್ಟು ಬಿಡಬೇಕು ಅಂತ. ಆ ಜಾಗವನ್ನು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೂಡ ಅದನ್ನು ಪ್ರಶ್ನೆ ಮಾಡುವಾಗಿಲ್ಲ. ಆ ಮಟ್ಟಿಗೆ ವಕ್ಫ್ಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಒಂಥರ ಅರಾಜಕತೆ ಅನ್ನುವ ಮಟ್ಟಿಗಾಗಿತ್ತು. ಇದಕ್ಕೆ ನಾನೊಂದು ಉದಾಹರಣೆ ಹೇಳ್ತಾ ಇದ್ದೆ. ಭಾರತದಿಂದ ಬಿಟ್ಟು ಪಾಕಿಸ್ತಾನ ಅಂತ ಸಪ್ರೇಟ್ ನೇಷನ್ ಆದಾಗ ಅಲ್ಲಿಗೆ ಹೋದವರು ಇಲ್ಲಿನ ತಮ್ಮ ಆಸ್ತಿಯನ್ನು ನಾವು ಮುಸ್ಲಿಮರು ನಾವೇನು ಮಾಡ್ಬೋದು ಈ ಆಸ್ತಿನ ಅಂದಾಗ ವಕ್ಫ್ ಬೋರ್ಡಿಗೆ ಕೊಟ್ಟು ಹೋಗ್ಬೋದು ಅಂತ ಕೊಟ್ಟು ಹೋಗಿದ್ರು. ಆದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ್ರಲ್ಲ ಒಂದಷ್ಟು ಜನ, ಅವರು ಯಾರು ಕೂಡ ಅಲ್ಲಿ ತಮ್ಮ ಆಸ್ತಿನ ಕೊಟ್ಟು ಬರಲಿಲ್ಲ. ಅಲ್ಲಿ ಯಾವುದೇ ಬೋರ್ಡ್ ಮಾಡಲಿಲ್ಲ, ಅಲ್ಲಿ ಯಾವುದೇ ಹಿಂದೂ ಅಥವಾ ಸಿಖ್ ಅಥವಾ ಆ ಬೋರ್ಡ್ಗಳನ್ನು ಮಾಡಿ ತಮ್ಮ ಆಸ್ತಿನ ಅಲ್ಲಿ ಕೊಟ್ಟು ಬರಲಿಲ್ಲ. ಇಲ್ಲಿನ ಮುಸಲ್ಮಾನರು ಮಾತ್ರ ತಮ್ಮ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ಕೊಟ್ಟು ಹೋದರು. ಹಾಗೆ ಇಲ್ಲಿ ಬಹುಸಂಖ್ಯಾತರಿಗೆ ಯಾವುದೇ ರಕ್ಷಣೆ ಇಲ್ಲ, ಅದು ಪಾಕಿಸ್ತಾನದಲ್ಲಿ ಕೂಡ ಇಲ್ಲ. ಅಲ್ಲಿದ್ದಂತಹ ಬಹುಸಂಖ್ಯಾತ ಹಿಂದೂ ಸಿಖ್ಖರನ್ನು ಅಲ್ಲಿ ಹುಡುಕಿ ಕೊಲ್ಲಲಾಗುತ್ತೆ. ಈಗ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ, ಅಲ್ಲಿ ಹುಡುಕಿ ಕೊಲ್ಲಲಾಗುತ್ತೆ. ಅದಕ್ಕೇನೆ CAA NRC ತಂದರೆ ಅದಕ್ಕೂ ಕೂಡ ವಿರೋಧ ಮಾಡಿದರು ಕಾಂಗ್ರೆಸ್ನವರು. ಅಂದರೆ ಇಲ್ಲಿ CAA NRC ಇದ್ದಿದ್ದು ಇಷ್ಟೇ, ಪಕ್ಕದ ಏನು ಅವರು ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಆ ರಾಷ್ಟ್ರಗಳಲ್ಲಿರುವಂತಹ ಮುಸ್ಲಿಮೇತರರಿಗೆ ಭಾರತದಲ್ಲಿ ಪೌರತ್ವವನ್ನು ಕೊಡುವಂತಹ ಕಾಯ್ದೆ. ಅಲ್ಲಿಂದ ಮುಸ್ಲಿಮರು ಬಂದರೆ ಅವ್ರಿಗೆ ಕೊಡಲ್ಲ, ಯಾಕೆಂದರೆ ಅವರು ಸಹಜವಾಗಿಯೇ ಅಲ್ಲಿ ಅವರು ಮುಸ್ಲಿಂ ರಾಷ್ಟ್ರದಲ್ಲೇ ಇದ್ದಾರೆ. ಆದರೆ ಅಲ್ಲಿ ಅಲ್ಪಸಂಖ್ಯಾತರು ಬಂದರೆ ಅಲ್ಲಿ ಅವೆಲ್ಲ ಕೂಡ ಮುಸ್ಲಿಂ ರಾಷ್ಟ್ರಗಳಾಗಿರೋದ್ರಿಂದ ಅವರಿಗೇನೋ ದೌರ್ಜನ್ಯ, ದಬ್ಬಾಳಿಕೆ ಆಗಿದೆ, ಅಲ್ಲಿ ಬದುಕೋದು ಕಷ್ಟ ಆಗ್ತಾಯಿದೆ. ಆ ಕಾರಣಕ್ಕೆ ಅಲ್ಲಿಂದ ಬಂದಂತಹ ಬೇರೆ ಧರ್ಮದವರಿಗೆ, ಅನ್ಯಧರ್ಮೀಯರಿಗೆ, ಅದು ಸಿಖ್ಖರು, ಜೈನರು, ಕ್ರಿಶ್ಚಿಯನ್ರು, ಬೌದ್ಧರು, ಇವರೆಲ್ಲರಿಗೂ ಕೂಡ ಭಾರತದಲ್ಲಿ ಪೌರತ್ವ ಕೊಡುವಂಥದ್ದಿತ್ತು. ಅದಕ್ಕೂ ಕೂಡ ವಿರೋಧ ಮಾಡಿದರು. ಇಲ್ಲಿ ನೋಡಿದರೆ ಮುಸಲ್ಮಾನರಿಗೆ ವಕ್ಫ್ ಬೋರ್ಡನ್ನು ಸಂಪೂರ್ಣವಾಗಿ ಅವರಿಗೆ ವಕ್ಫ್ ಬೋರ್ಡ್ನಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಯಾರ ಆಸ್ತಿ ಬೇಕಾದರೂ ವಶಪಡಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ಸ್ವಾತಂತ್ರ್ಯ ಕೊಟ್ಟಿದ್ರು. ಯಾಕೆ ಈ ಓಲೈಕೆ ಅಂತಾನೆ BJP ಮತ್ತೆ ಹಿಂದೂ ಪರ ವಿಚಾರಧಾರೆಗಳು ಇದನ್ನು ವಿರೋಧಿಸುವಂಥದ್ದು. ಹಾಗಾಗಿ ವಕ್ಫ್ ಎಷ್ಟರ ಮಟ್ಟಿಗೆ ತನ್ನ ಕಬಂಧ ಬಾವುಗಳನ್ನು ವಿಸ್ತರಿಸಿದೆ, ತನ್ನ ಕೈ ಹಾಕಿದ್ದೆಲ್ಲ ತನ್ನ ಜಾಗ ಅಂತ ವಶಪಡಿಸ್ಕೊಳ್ತಾ ಇದೆ. ಅದಕ್ಕೊಂದು ಕಡಿವಾಣ ಹಾಕಬೇಕು, ಅದಕ್ಕೊಂದು ಬ್ರೇಕ್ ಹಾಕಬೇಕು ಅಂತಲೇ ಈ ಕಾನೂನನ್ನು ತಂದರು. ಈಗ ಈ ಕಾನೂನು 2 ರಾಜ್ಯಸಭೆ ಲೋಕಸಭೆಯಲ್ಲಿ ಪಾಸಾದ ನಂತರ ಜಾರಿಯಾಗುತ್ತೆ. ಜಾರಿಯಾದಾಗ ಖಂಡಿತ ಇದರಿಂದ ಒಂದು ಬ್ರೇಕ್ ಅಂತೂ ಬೀಳುತ್ತೆ. ನಿಮ್ಮ ಜಾಗ ನೀವು ಸೇಫಾಗಿ ಇಟ್ಕೋಬೋದು, ಯಾರೋ ಬಂದು ಅದನ್ನು ಕಬ್ಜಾ ಮಾಡ್ಕೊಂಡು ಇದು ನಂದು ಅಂತ ಹೇಳೋ ಹಾಗಿಲ್ಲ. ಅಷ್ಟರ ಮಟ್ಟಿಗೆ ಈಗ ಕಾನೂನು ಜಾರಿಯಾಗಿ ಇನ್ನು ಮುಂದೆ ಅದು ಮಸೂದೆ ಆದ ನಂತರ 2 ಸದನಗಳಲ್ಲಿ ಪಾಸಾದ ನಂತರ ಜನರಿಗೆ ಅದರ ಲಾಭ ಸಿಗುವಂಥ ಸಾಧ್ಯತೆ ಇದೆ, ಆಸ್ತಿ ಸೇಫ್ ಆಗುವಂಥ ಸಾಧ್ಯತೆ ಇದೆ.